ಕಟಕ ರಾಶಿಯವರು ಅಂತ ತಗೊಂಡಾಗ ನೋಡಿ, ಕಟಕ ರಾಶಿ ಶುಕ್ರ ಕಟಕ ರಾಶಿಯಲ್ಲೇ ಇರೋದ್ರಿಂದ ಎಲ್ಲ ಒಂದು ಕಡೆ ಕಟಕ ರಾಶಿಯವರಿಗೆ ಯಾವುದಾದ್ರೂ ದುಡ್ಡು ಕಾಸು ಬರೋದಿದ್ರೆ ಬರ್ಬೋದು. ಆ 2 ದಿನದಲ್ಲಿ ಏನಾದರೂ ನಿಮ್ಮ ಕೆಲಸ ಏನಾದರೂ ಮಾಡ್ಕೊಳ್ಳೋದಿದ್ರೆ, ಒಳ್ಳೆ ಕೆಲಸ ಮಾಡ್ಕೊಳ್ಳೋದಿದ್ರೆ ಖಂಡಿತವಾಗ್ಲೂ ನಿಮ್ಮ ಕೆಲಸ ನೆರವೇರುತ್ತೆ. ಕಟಕ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ. ಈ 2 ದಿನ ನಿಮ್ಮದೇ ಡೇ ಅಂತ ತಿಳ್ಕೊಳ್ಳಿ. ಮತ್ತು ಸಿಂಹರಾಶಿ ಆಲ್ರೆಡಿ ಕೇಳ್ತಾನೆ ಇದ್ದೀರಾ. ಸಿಂಹರಾಶಿಯಲ್ಲಿ ಯಾಕಂದರೆ ಶನಿಯ ಒಂದು ದೃಷ್ಟಿ ಇರ್ಬೋದು, ಅಥವಾ ಸೂರ್ಯ ಮತ್ತು ಬುಧ ಕೇತುನು ಅಲ್ಲೇ ಇರೋದ್ರಿಂದ ಗೌರ್ಮೆಂಟ್ ಕೆಲಸದಲ್ಲಿ ಯಾರೆಲ್ಲ ಇದ್ದೀರಾ ಸಿಂಹರಾಶಿಯಲ್ಲಿ, ಗೌರ್ಮೆಂಟ್ ಕೆಲಸ ಮಾಡೋರು ಅಥವಾ ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇರೋರು, ಅವ್ರಿಗೆಲ್ಲರಿಗೂ ಸ್ವಲ್ಪ ಯಾವುದಾದ್ರೂ ಒಂದು ರೀತಿಯಲ್ಲಿ ತೊಂದರೆ ಕೊಡುತ್ತೆ. ಮತ್ತು ದುಡ್ಡನ್ನು ಅತಿ ಹೆಚ್ಚು ಖರ್ಚು ಮಾಡ್ಕೊಳ್ಬೇಕಾಗುತ್ತೆ. ದುಡ್ಡು ಖರ್ಚು ಮಾಡ್ಕೊಳ್ಳೋದಿರ್ಬೋದು ಅಥವಾ ದುಡ್ಡು ಕೊಟ್ಟು ಮೋಸ ಹೋಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸಿಂಹರಾಶಿಯವರು ಈ 2.5 ದಿನ ಸಿಂಹರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ ಶುಕ್ರ ಕೂಡ ನಿಮ್ಮ ಒಂದು ಮನೆಯ ಕಟಕ ರಾಶಿಯಲ್ಲಿರ್ತಾನೆ, ಹಾಗಾಗಿ ಅದರ ಎಫೆಕ್ಟ್ ಇರುತ್ತೆ. ನೋಡಿ, ಕನ್ಯಾ ರಾಶಿ ಅಂತ ಬಂದಾಗ ಕನ್ಯಾ ರಾಶಿಯಲ್ಲಿ ಕುಜ ಮತ್ತು ನೇರ ಶನಿ ದೃಷ್ಟಿ. ಕನ್ಯಾ ರಾಶಿಗೆ ಕುಜ ಶನಿ ದೃಷ್ಟಿ ಇರೋದ್ರಿಂದ ಕನ್ಯಾ ರಾಶಿಯವ್ರಿಗೂ ಕೂಡ 2 ದಿನ ಸ್ವಲ್ಪ ಏನೋ ಮನಸ್ಸು ಅಲ್ಲೋಲ ಕಲ್ಲೋಲ, ಮತ್ತು ಅವರು ಕೂಡ ಯಾವುದಾದ್ರೂ ಸರ್ಕಾರದಿಂದ ಏನಾದರೂ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಕನ್ಯಾ ರಾಶಿಯವರು 2.5 ದಿನ ಯಾವ ಕೆಲಸಕ್ಕೂ ಜಾಸ್ತಿ ಕೈ ಹಾಕಬೇಡಿ. ಯಾಕಂದರೆ ಒಂದು ಸತಿ ಅಲ್ಲ, ಒಂದು 2-3 ಸತಿ ಓಡಾಡುವಂಥ ಕೆಲಸ ಬಂದ್ಬಿಡುತ್ತೆ. ಹಾಗಾಗಿ ಮಾಡಬೇಡಿ. ಮತ್ತು ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ತುಂಬ ದೊಡ್ಡವ್ರಿಗೆ, ಏನಾದರೂ ಹಿರಿಯರಿಗೆ ಸ್ವಲ್ಪ ಆಲಸ್ಯ ಆಗ್ಬೋದು, ದೇಹದಲ್ಲಿ ಆಲಸ್ಯ ಆಗ್ಬೋದು, ಅದನ್ನು ನೋಡ್ಕೊಳ್ಬೇಕಾಗತ್ತೆ. ನೋಡಿ, ತುಲಾರಾಶಿಯವರು ಅಂತ ಬಂದಾಗ ತುಲಾರಾಶಿಯವ್ರಿಗೆ ಓಕೆ ಅಂತ ಹೇಳ್ಬೋದು. ಯಾಕಂದರೆ 2 ದಿನ ಸ್ವಲ್ಪ ನಿಧಾನ ಆದರೂ ಕೆಲಸಗಳಾಗ್ತವೆ. ಏನೋ ಕೆಲಸ ಇದ್ದರೂ ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಕೆಲಸ ಚೆನ್ನಾಗಾಗುತ್ತೆ. ಮತ್ತು ಮಕ್ಕಳು ತುಂಬ ಚೆನ್ನಾಗಿರ್ತೀರ, ಮಕ್ಕಳ ಜೊತೆ ಚೆನ್ನಾಗಿರ್ತೀರ. ಮತ್ತು ನಿಮ್ಮ ಫ್ಯಾಮಿಲಿ ಅಂತ ಬಂದಾಗ ನೋಡಿ, ಎಲ್ಲಾದರೂ ಹೊರಗಡೆ ಹೋಗೋದಿದ್ರೆ ಖಂಡಿತ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಎಲ್ಲರೂ ಹೊರಗಡೆ ಹೋಗೋ ಒಂದು ಚಾನ್ಸಸ್ ಕೂಡ ಇರುತ್ತೆ. ತುಲಾರಾಶಿಯವ್ರಿಗೆ ಎಲ್ಲಾದರೂ ಟ್ರಿಪ್ ಮಾಡೋದು, ಇಲ್ಲ ಊರಿಂದ ಊರಿಗೆ ಹೋಗೋದು, ಇಲ್ಲ ಏನಾದರೂ ಕೆಲಸದ ಮೇಲೆ 2 ದಿನ 3 ದಿನ ಸ್ವಲ್ಪ ಹೊರಗಡೆ ಹೋಗಿ ಬರೋವಂಥ ಚಾನ್ಸಸ್ ಇರುತ್ತೆ. ಆದರೆ ಪ್ರಯಾಣದಲ್ಲಿ ತುಂಬ ಹುಷಾರಾಗಿರಬೇಕು ತುಲಾರಾಶಿಯವರು. ಆದರೆ ನಿಮ್ಮ ಕೆಲಸ ಮಾತ್ರ ನಿಧಾನ ಆದರೂ ಪರ್ಫೆಕ್ಟಾಗಿ ಆಗಿರುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಎಲ್ಲೋ ಒಂದು ಕಡೆ ಸರ್ಕಾರದಿಂದ ಗೌರ್ಮೆಂಟ್ ಜಾಬು, ರಾಜಕೀಯದವರಿದ್ದರೆ ಅಥವಾ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರೆ, ಅಥವಾ ಏನಾದರೂ ನಿಮಗೆ ಗೌರ್ಮೆಂಟಿಂದ ಏನಾದರೂ ಕೆಲಸ ಆಗಬೇಕಂದ್ರೆ, ಇವಾಗ ಬಿಲ್ ಪೇಮೆಂಟ್ ಆಗೋದು ಅದು ಇದು ಇರುತ್ತೆ. ಅಂಥದ್ದೆಲ್ಲ ಇದ್ದರೆ ಖಂಡಿತವಾಗ್ಲೂ ವೃಶ್ಚಿಕ ರಾಶಿಯವ್ರಿಗೆ, ಅಂಥ ಕೆಲಸದವ್ರಿಗೆ ತುಂಬ ಚೆನ್ನಾಗಾಗುತ್ತೆ. ಅದು ಬಿಟ್ಟು ನಾರ್ಮಲಾಗಿ ಏನೇನು ಕೆಲಸ ಮಾಡ್ತಿರ್ತೀರ ನೋಡಿ, ಹೂವಿನ ವ್ಯಾಪಾರ ಆಗಿರ್ಬೋದು, ಬಳೆ ಅಂಗಡಿ ಆಗಿರ್ಬೋದು, ಸಾಮಾನ್ಯ ಡಿಪಾರ್ಟ್ಮೆಂಟಲ್ ಸ್ಟೋರ್ ಆಗಿರ್ಬೋದು, ಈ ಥರ ನಾರ್ಮಲಾಗಿ ಏನು ಕೆಲಸ ಮಾಡ್ತಿರ್ತೀರ ಅವ್ರಿಗೆಲ್ಲರಿಗೂ ಕೂಡ ಈ 2 ದಿನ ವೃಶ್ಚಿಕ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ನೀವು ಗುರುಗಳನ್ನ ಆರಾಧಿಸಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಜೊತೆಗೆ ಈ ಕುಜನನ್ನು ಕೂಡ ಆರಾಧಿಸಬೇಕಾಗುತ್ತೆ. ಕುಜಗ್ರಹನ ಅಂತಂದರೆ ಸುಬ್ರಹ್ಮಣ್ಯನನ್ನು ತುಂಬ ಆರಾಧಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವ್ರಿಗೆ. ಕೊನೆಯದು ನೋಡಿ, ಧನುರಾಶಿಯವರಿಗೆ ಯಾಕಂದರೆ ಸಪ್ತಮದಲ್ಲಿ ಗುರು ನೇರ ದೃಷ್ಟಿ ಬೀಳ್ತಾ ಇರೋದ್ರಿಂದ, ಮಿಥುನದಲ್ಲಿ ಗುರು ಇರೋದ್ರಿಂದ, ಗುರುವಿನ ದೃಷ್ಟಿ ನೇರ ಬೀಳ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಓಕೆ ಅಂತ ಹೇಳ್ಬೋದು. ಮತ್ತು ಅದೇ ಶನಿ ದೃಷ್ಟಿ ಕೂಡ 10ನೇ ದೃಷ್ಟಿ ಬೀಳ್ತಾ ಇರೋದ್ರಿಂದ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ಮತ್ತು ಎಲ್ಲೋ ಒಂದು ಕಡೆ ಯಾರಿಗಾದ್ರೂ ದುಡ್ಡು ಕೊಟ್ಟು ಮೋಸ ಹೋಗ್ಬೋದು, ಅಥವಾ ಯಾರ ಕಡೆಯಿಂದನಾದರೂ ತುಂಬ ನೋವನ್ನು ಅನುಭವಿಸ್ಬೋದು. ನಿಮ್ಮ ಮನೆ ಹೆಂಗಸರಿಂದ ಆಗಿರ್ಬೋದು, ಅಥವಾ ನಿಮ್ಮ ತಾಯಿ, ನಿಮ್ಮ ತಂಗಿ, ನಿಮ್ಮ ಹೆಂಡತಿ, ಈ ಥರ ಯಾರ ಕಡೆಯಿಂದನಾದರೂ ಸ್ವಲ್ಪ ಮೋಸ ಹೋಗೋದು, ಮನಸ್ಸಿಗೆ ನೋವಾಗೋಂಥ ಮಾತನ್ನು ಕೇಳ್ಬೋದು. ಅದರಲ್ಲಿ ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಮಾತೇ ನೀವು ಕಮ್ಮಿ ಮಾಡಿಬಿಡಿ. ಯಾಕಂದರೆ ಎಲ್ಲಾದರೂ ಒಂದು ಕಡೆ ನಾವು ಜಗಳ ಮಾಡ್ತೀವಿ ಅಂತ ಗೊತ್ತಾದಾಗ 2 ದಿನ ನಾವು ಸ್ವಲ್ಪ ಕಂಟ್ರೋಲಲ್ಲಿದ್ದರೆ ತುಂಬ ಚೆನ್ನಾಗಾಗ್ಬಿಡುತ್ತೆ. ಜೊತೆಗೆ ನೋಡಿ, ನಿಮ್ಮ ಒಂದು ಕೆಲಸ ಕಾರ್ಯ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಆದರೆ ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ತುಂಬ ಕೇರ್ಫುಲ್ಲಾಗಿರಿ ಧನಸ್ಸು ರಾಶಿಯವರು. ಮಕರ ರಾಶಿಯವ್ರಿಗೆ